ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಫ್ಯಾಮಿಲಿ ಸರ್ವೆ ಮಾಡೋ ಟೈಮಲ್ಲಿ ಫ್ಯಾಮಿಲಿ ಹೆಡ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ. ಅಂದರೆ ಫ್ಯಾಮಿಲಿ ಹೆಡ್ನ ಯಾರ್ದೋ ಹೆಸರು ಹಾಕೋಕ್ಕೆ ಹೋಗಿ ಯಾರ್ದೋ ಹೆಸರು ಹಾಕ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಂತಹ ಸಮಯದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಫ್ಯಾಮಿಲಿ ಹೆಡ್ನ ಯಾವ ರೀತಿ ಡಿಲೀಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ಲಾಗಿನ್ ಆದಾಗ ಪೋಷಣ್ ಟ್ರ್ಯಾಕರ್ ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸುಮಾರು ಆಪ್ಷನ್ಸ್ಗಳು ನಿಮಗೆ ಅಲ್ಲಿ ಶೋ ಆಗುತ್ತೆ. ಅಲ್ಲಿ ನಿಮಗೆ ಫ್ಯಾಮಿಲಿ ಸರ್ವೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಫ್ಯಾಮಿಲಿ ಸರ್ವೆನ ನೀವು ಕ್ಲಿಕ್ ಮಾಡಿ. ಫ್ಯಾಮಿಲಿ ಸರ್ವೆನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ಯಾಮಿಲಿ ಸರ್ವೆದು ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಈ ಹೋಮ್ ಪೇಜಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಎಷ್ಟು ಫ್ಯಾಮಿಲೀಸ್ಗಳನ್ನ ಅವರು ಆ್ಯಡ್ ಮಾಡ್ಕೊಂಡಿರ್ತಾರೋ ಅಷ್ಟು ಫ್ಯಾಮಿಲೀಸ್ಗಳ ಹೆಡ್ ಆಫ್ ದ ಫ್ಯಾಮಿಲಿ ಹೆಸರುಗಳು ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ಒಂದು ಫ್ಯಾಮಿಲಿ ಒಳಗಡೆ ಮೆಂಬರ್ಸ್ಗಳು ಎಷ್ಟಾರು ಬರ್ಬೋದು. ಆದರೆ ಇಲ್ಲಿ ನಿಮಗೆ ಮೇನ್ ಪೇಜಲ್ಲಿ ಏನು ಶೋ ಆಗುತ್ತೆ ಅಂತ ಹೇಳಿದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರನ್ನ ನಾವು ನೋಂದಣಿ ಮಾಡಿಕೊಂಡಿರ್ತೀವೋ ಅವ್ರ ಹೆಸರು ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಒಟ್ಟು 12 ಫ್ಯಾಮಿಲಿಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ 12 ಫ್ಯಾಮಿಲಿ ಆ್ಯಡ್ ಮಾಡ್ಕೊಂಡಿರೋ ಕೌಂಟ್ ನಿಮಗೆ ಅಲ್ಲಿ ಶೋ ಆಗ್ತಾ ಇದೆ ನೋಡಿ ಟಾಪಲ್ಲಿ. ಸೊ ಅದೇ ಕೌಂಟು. ಸೊ ಒಟ್ಟು ಎಷ್ಟು ಜನ ನಾವು ಫ್ಯಾಮಿಲಿಗಳನ್ನ ಆ್ಯಡ್ ಮಾಡ್ಕೋತೀವಿ ಅಷ್ಟು ಜನದ ಕೌಂಟು ನಿಮಗೆ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ, ಹಾಗೆ ನಿಮಗೆ ಅಲ್ಲಿ ಶೋ ಆಗುತ್ತೆ. ಸೊ ಈ 12 ಫ್ಯಾಮಿಲಿ ಒಳಗಡೆ ನಾನು ಒಂದು ಹೆಡ್ ಆಫ್ ದ ಫ್ಯಾಮಿಲಿನ ನಾನು ಡಿಲೀಟ್ ಮಾಡಬೇಕು. ಅಂದರೆ ಅಂಗನವಾಡಿ ಕಾರ್ಯಕರ್ತೆಯು ಹೆಡ್ ಆಫ್ ದ ಫ್ಯಾಮಿಲಿನ ರಾಂಗ್ ಆಗಿ ಎಂಟ್ರಿ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆಗ ಆ ರಾಂಗ್ ಆಗಿ ಎಂಟ್ರಿ ಮಾಡಿರ್ತಕ್ಕಂತಹ ಹೆಡ್ ಆಫ್ ದ ಫ್ಯಾಮಿಲಿನ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ಲಿಸ್ಟಲ್ಲಿ ನಿಮಗೆ ಅತಿರಾ ಎನ್ವಿ ಅಂತ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ನಿಮಗೆ ಶೋ ಆಗ್ತಾ ಇದೆ ನೋಡಿ. ಅದು ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿ ಒಳಗಡೆ 2 ಮೆಂಬರ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ 2 ಮೆಂಬರ್ಸ್ಗಳು ಆ್ಯಡ್ ಮಾಡ್ಕೊಂಡಿರೋ ಕೌಂಟ್ ನಿಮಗೆ ಅಲ್ಲಿ ಶೋ ಆಗ್ತಾ ಇದೆ ನೋಡಿ ಕೌಂಟು. ಅದೇ ಹೆಡ್ ಆಫ್ ದ ಫ್ಯಾಮಿಲಿನ ನಾನು ಡಿಲೀಟ್ ಮಾಡಬೇಕಾಗಿರೋದು. ಸೊ ಹಾಗಾಗಿ ಬ್ಲೂ ಕಲರಲ್ಲಿ ಮೆಂಬರ್ಸ್ ಕೌಂಟ್ ನಿಮಗೆ ಶೋ ಆಗ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಆ ಫ್ಯಾಮಿಲಿ ಮೆಂಬರ್ಸ್ದು ಎಲ್ಲ ಡೀಟೇಲ್ಸು ನಿಮಗೆ ಶೋ ಆಗುತ್ತೆ. ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರನ್ನ ಮಾಡ್ಕೊಂಡಿದ್ದೀವಿ ಅವ್ರ ಹೆಸರು ಶೋ ಆಗುತ್ತೆ. ಹಾಗೆ ಆ ಹೆಡ್ ಆಫ್ ದ ಫ್ಯಾಮಿಲಿ ಕೆಳಗಡೆ ನೀವು ಎಷ್ಟು ಮೆಂಬರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಂಡಿರ್ತೀರೋ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ಗಳ ಹೆಸರುಗಳು ನಿಮಗೆ ಅಲ್ಲಿ ಶೋ ಆಗುತ್ತೆ. ಸೊ ಈ ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅತಿರಾ ಎನ್ವಿ ಅಂತ ಅಲ್ಲಿ ಹೆಸರು ನಿಮಗೆ ಶೋ ಆಗ್ತಾ ಇದೆಯಲ್ಲ, ಅವರನ್ನು ನಾನು ಡಿಲೀಟ್ ಮಾಡಬೇಕು. ಸೊ ಹೆಡ್ ಆಫ್ ದ ಫ್ಯಾಮಿಲಿನ ನಾವು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಕೆಳಗಡೆ ನಾವು ಮೆಂಬರ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ, ಎಷ್ಟು ಜನ ನೀವು ಮೆಂಬರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಂಡಿರ್ತೀರೋ ಅಷ್ಟು ಮೆಂಬರ್ಸ್ಗಳನ್ನ ನೀವು ಒಂದೊಂದಾಗಿ ನೀವು ಡಿಲೀಟ್ ಮಾಡ್ಕೋಬೇಕು. ಸೊ ಎಲ್ಲ ಡಿಲೀಟ್ ಮಾಡಿಕೊಂಡ ನಂತರವೇ ಹೆಡ್ ಆಫ್ ದ ಫ್ಯಾಮಿಲಿನ ಅಲ್ಟಿಮೇಟ್ ಆಗಿ ನೀವು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ಅತಿರಾ ಎನ್ವಿ ಹೆಡ್ ಆಫ್ ದ ಫ್ಯಾಮಿಲಿ ಕೆಳಗಡೆ ನಾವು ಎಷ್ಟು ಮೆಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ದೀವಿ ಅಷ್ಟು ಮೆಂಬರ್ಸ್ಗಳನ್ನ ನಾವು ಒಂದೊಂದಾಗಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅತಿರಾ ಎನ್ವಿ ಕೆಳಗಡೆ ನಾವು ಅವ್ರ ಗಂಡ ಹಾಗೆ ಮಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇಬ್ಬರನ್ನು ನಾವು ಡಿಲೀಟ್ ಮಾಡಿಕೊಂಡ ನಂತರವೇ ಅತಿರಾ ಎನ್ವಿನ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಸೊ ಮೆಂಬರ್ಸ್ನ ನಾವು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಶಾನ್ವಿ ಎನ್ ಮುಂದ್ಗಡೆ ನಿಮಗೆ ಬ್ಲೂ ಕಲರ್ಲಿ ಡಸ್ಟ್ಬಿನ್ ಥರ ಒಂದು ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಕನ್ಫರ್ಮೇಷನ್ ಪಾಪಪ್ ಮೆಸೇಜ್ ನಿಮಗೆ ಶೋ ಆಗುತ್ತೆ. ಅಲ್ಲೇನು ಹೇಳುತ್ತೆ ಅಂತ ಹೇಳಿದ್ರೆ ಆರ್ ಯು ಶೂರ್ ಯು ವಾಂಟ್ ಟು ಡಿಲೀಟ್ ಫ್ಯಾಮಿಲಿ ಮೆಂಬರ್ ಅಂತ ಕೇಳುತ್ತೆ. ಅಂದರೆ ನೀವು ಈ ಫ್ಯಾಮಿಲಿ ಮೆಂಬರ್ನ ಡಿಲೀಟ್ ಮಾಡೋದಕ್ಕೆ ಇಚ್ಛೆ ಪಡ್ತೀರಾ ಅಂತ ಕೇಳುತ್ತೆ. ಸೊ ನಾವು ಈ ಫ್ಯಾಮಿಲಿ ಮೆಂಬರ್ನ ಡಿಲೀಟ್ ಮಾಡಬೇಕಾಗಿರೋದ್ರಿಂದ ಎಸ್ ಅನ್ನೋ ಬಟನ್ನ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಆ ಲಿಸ್ಟಿಂದ ಒಂದು ಫ್ಯಾಮಿಲಿ ಮೆಂಬರು ಡಿಲೀಟ್ ಆಗುತ್ತೆ. ಅಂದರೆ ಮುಂಚೆ ಏನಿತ್ತು ಅಲ್ಲಿ ಶಾನ್ವಿ ಎನ್ ಅಂತ ನಾವು ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಡಿಲೀಟ್ ಮಾಡಿದ ಕೂಡಲೇ ಶಾನ್ವಿ ಎನ್ ಅಲ್ಲಿಂದ ಡಿಲೀಟ್ ಆಗುತ್ತೆ. ಸೊ ನಂತರ ಇನ್ನೊಂದು ಫ್ಯಾಮಿಲಿ ಮೆಂಬರ್ನ ಕೂಡ ನಾವು ಡಿಲೀಟ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ನಿಮಗೆ ನರೇಂದ್ರ ನಾಯಕ್ ಅಂತ ಒಂದು ಹೆಸರು ಕಾಣ್ತಾ ಇದೆಯಲ್ಲ, ಆ ಫ್ಯಾಮಿಲಿ ಮೆಂಬರ್ನ ಕೂಡ ನಾವು ಡಿಲೀಟ್ ಮಾಡಬೇಕು. ಹಾಗಾಗಿ ನರೇಂದ್ರ ನಾಯಕ್ ಮುಂದೆ ನಿಮಗೆ ಬ್ಲೂ ಕಲರ್ಲಿ ಡಸ್ಟ್ಬಿನ್ದು ಒಂದು ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಕನ್ಫರ್ಮೇಷನ್ ಪಾಪಪ್ ಮೆಸೇಜ್ ನಿಮಗೆ ಶೋ ಆಗುತ್ತೆ. ಸೊ ಈ ಮೆಂಬರ್ನು ಕೂಡ ನಾವು ಡಿಲೀಟ್ ಮಾಡಲೇಬೇಕಾಗಿರೋದ್ರಿಂದ ನಾವು ಎಸ್ ಬಟನ್ನ ನಾವು ಕ್ಲಿಕ್ ಮಾಡಬೇಕು.
ಎಸ್ ಅಂತ ನೀವು ಕ್ಲಿಕ್ ಮಾಡಿದ ಕೂಡಲೇ ಆ ನರೇಂದ್ರ ನಾಯಕ್ ಅಂತ ಮೆಂಬರ್ನ ನಾವು ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ಸೊ ಈಗ ನಮಗೆ ಲಿಸ್ಟಲ್ಲಿ ಶೋ ಆಗ್ತಾ ಇರೋದು ಕೇವಲ ಹೆಡ್ ಆಫ್ ದ ಫ್ಯಾಮಿಲಿ ಮಾತ್ರ ಶೋ ಆಗ್ತಾ ಇದೆ. ಇನ್ನು ಬಾಕಿ ಉಳಿದಿರೋ ಮೆಂಬರ್ಸ್ಗಳೆಲ್ಲ ನಾವು ಡಿಲೀಟ್ ಮಾಡಿರೋದ್ರಿಂದ ಕೇವಲ ಹೆಡ್ ಆಫ್ ದ ಫ್ಯಾಮಿಲಿ ಮಾತ್ರ ಶೋ ಆಗ್ತಾ ಇದೆ. ಸೊ ಈ ಹೆಡ್ ಆಫ್ ದ ಫ್ಯಾಮಿಲಿನ ನಾವು ಡಿಲೀಟ್ ಮಾಡಬೇಕಾಗಿರೋದ್ರಿಂದ ಇದನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ನಾವು ಫ್ಯಾಮಿಲಿ ಮೆಂಬರ್ಸ್ನ ಡಿಲೀಟ್ ಮಾಡಬೇಕಾದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಮುಂದ್ಗಡೆ ಒಂದು ಬ್ಲೂ ಕಲರಲ್ಲಿ ಡಸ್ಟ್ಬಿನ್ದು ಸಿಂಬಲ್ ಕಾಣ್ತಾ ಇತ್ತಲ್ವಾ, ಆ ಡಸ್ಟ್ಬಿನ್ ನಾವು ಕ್ಲಿಕ್ ಮಾಡಿದಾಗ ಡಿಲೀಟ್ ಆಗ್ತಾ ಇತ್ತು. ಆದರೆ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಹೆಸರು ಮುಂದ್ಗಡೆ ಆ ಬ್ಲೂ ಕಲರ್ ಡಸ್ಟ್ಬಿನ್ ಶೋ ಆಗ್ತಾ ಇಲ್ಲ. ಅದು ಶೋ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಟಾಪಲ್ಲಿ ನಿಮಗೆ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ರೆಡ್ ಕಲರ್ಲಿ ಹ್ಯಾರೋ ಕೀ ಇದೆ ನೋಡಿ, ಆ ಹ್ಯಾರೋ ಕೀನ ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಫ್ಯಾಮಿಲಿ ಸರ್ವೆದು ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಈ ಹೋಮ್ ಪೇಜ್ ಮೇಲ್ಗಡೆ ಟಾಪಲ್ಲಿ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ 2 ಆ್ಯರೋ ಸಿಂಬಲ್ದು ರೌಂಡ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡೋದ್ರಿಂದ ಡಾಟಾ ರಿಫ್ರೆಶ್ ಆಗುತ್ತೆ. ಹಾಗಾಗಿ ಆ ರೌಂಡ್ ಸಿಂಬಲ್ನ ನಾನು ಪ್ರೆಸ್ ಮಾಡ್ತೀನಿ. ಆ ರೌಂಡ್ ಸಿಂಬಲ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ಡಾಟಾ ರಿಫ್ರೆಶ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಟಾ ರಿಫ್ರೆಶ್ ಆಗೋವರೆಗೂ ನೀವು ಸ್ವಲ್ಪ ಸಮಯ ಕಾಯಬೇಕು. ಡಾಟಾ ರಿಫ್ರೆಶ್ ಆದ ನಂತರ ಪುನಃ ನೀವು ಯಾವ ಹೆಡ್ ಆಫ್ ದ ಫ್ಯಾಮಿಲಿನ ನೀವು ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಹೆಡ್ ಆಫ್ ದ ಫ್ಯಾಮಿಲಿನ ಸರ್ಚ್ ಮಾಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ನೋಡಿ, ನಿಮಗೆ ಇಲ್ಲಿ ಮುಂಚೆ ನಿಮಗೆ ಆ ಹೆಸರು ಮುಂದೆ ಬ್ಲೂ ಕಲರ್ ಡಸ್ಟ್ಬಿನ್ ಶೋ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಈಗ ನೀವು ಡಾಟಾ ರಿಫ್ರೆಶ್ ಮಾಡಿದ ನಂತರ ಆ ಹೆಸರು ಮುಂದೆ ನಿಮಗೆ ಬ್ಲೂ ಕಲರ್ ಡಸ್ಟ್ಬಿನ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈಗ ನೀವು ಆ ಹೆಸರನ್ನ ಡಿಲೀಟ್ ಮಾಡ್ಕೊಳ್ಬೋದು. ಸೊ ಈಗ ನೀವು ಹೆಡ್ ಆಫ್ ದ ಫ್ಯಾಮಿಲಿನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಹೆಡ್ ಆಫ್ ದ ಫ್ಯಾಮಿಲಿ ಮುಂದ್ಗಡೆ ನಿಮಗೆ ಬ್ಲೂ ಕಲರ್ ಡಸ್ಟ್ಬಿನ್ ಕಾಣ್ತಾ ಇದೆಯಲ್ಲ, ಆ ಸಿಂಬಲ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಆ ಹೆಡ್ ಆಫ್ ದ ಫ್ಯಾಮಿಲಿ ಕೂಡ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ನಂತರ ಪುನಃ ನೀವು ಆ ಡಾಟಾನ ರಿಫ್ರೆಶ್ ಮಾಡಬೇಕಾಗಿರೋದ್ರಿಂದ ಆ ಮೇಲ್ಗಡೆ ಟಾಪಲ್ಲಿ ನಿಮಗೆ ಹ್ಯಾರೋದು ಸಿಂಬಲ್ ಕಾಣ್ತಾ ಇದೆಯಲ್ಲ 2, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಡಾಟಾ ರಿಫ್ರೆಶ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಡಾಟಾ ರಿಫ್ರೆಶ್ ಕಂಪ್ಲೀಟ್ ಆದ ನಂತರ ಪುನಃ ನೀವು ಹೆಡ್ ಆಫ್ ದ ಫ್ಯಾಮಿಲಿನ ನೀವು ಸರ್ಚ್ ಮಾಡಿ ಆ ಹೆಡ್ ಆಫ್ ದ ಫ್ಯಾಮಿಲಿನ ನೀವು ಕ್ಲಿಕ್ ಮಾಡಿ ನೋಡಿದಾಗ ನೋ ಡಾಟಾ ಫೌಂಡ್ ಅಂತ ಈ ಥರ ಮೆಸೇಜ್ ಶೋ ಆಗುತ್ತೆ. ಅಂತ ಹೇಳಿದ್ರೆ ಆ ಫ್ಯಾಮಿಲಿಯಲ್ಲಿ ಯಾವ ಮೆಂಬರ್ಸ್ಗಳು ಕೂಡ ಇಲ್ಲಿ ಆ್ಯಡ್ ಆಗಿಲ್ಲ ಅಂತ ಅಲ್ಲಿ ಹೇಳುತ್ತೆ. ಮತ್ತೆ ನೀವು ಬ್ಯಾಕ್ ಹೋಗಿ ಫ್ಯಾಮಿಲಿ ಸರ್ವೆ ಹೋಮ್ ಪೇಜ್ಗೆ ಹೋಗಿ ಟಾಪಲ್ಲಿ ಕಾಣ್ತಾ ಇರ್ತಕ್ಕಂಥ ಆ್ಯರೋ ಸಿಂಬಲ್ನ ಮತ್ತೆ ನೀವು ರಿಫ್ರೆಶ್ ಬಟನ್ ಕ್ಲಿಕ್ ಮಾಡಿದಾಗ ಆ ಫ್ಯಾಮಿಲಿ ಸರ್ವೆ ಹೋಮ್ ಪೇಜಲ್ಲಿ ನಿಮಗೆ ಮತ್ತೆ ಶೋ ಆಗ್ತಾ ಇತ್ತಲ್ಲ ಆ ಫ್ಯಾಮಿಲಿ ಹೆಡ್ ಆಫ್ ದ ಫ್ಯಾಮಿಲಿ ಹೆಸರು, ಆ ಲಿಸ್ಟಿಂದ ಕೂಡ ಡಿಲೀಟ್ ಆಗುತ್ತೆ. ಸೊ ನೋಡಿ, ಈಗ ಮುಂಚೆ ನಿಮಗೆ ಆ ಲಿಸ್ಟಲ್ಲಿ ಶೋ ಆಗ್ತಾ ಇತ್ತಲ್ವ ಹೆಡ್ ಆಫ್ ದ ಫ್ಯಾಮಿಲಿ ಹೆಸರು, ಈಗ ಹೆಡ್ ಆಫ್ ದ ಫ್ಯಾಮಿಲಿ ಹೆಸರು ಶೋ ಆಗ್ತಾ ಇಲ್ಲ. ಸೊ ಈ ರೀತಿ ನೀವು ತಪ್ಪಾಗಿ ಎಂಟ್ರಿ ಮಾಡಿರ್ತಕ್ಕಂತಹ ಫ್ಯಾಮಿಲಿ ಹೆಡ್ ಹಾಗೂ ಫ್ಯಾಮಿಲಿ ಹೆಡ್ ಮೆಂಬರ್ಸ್ಗಳನ್ನ ನೀವು ಡಿಲೀಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನೀವು ಒಂದು ಫ್ಯಾಮಿಲಿನ ಡಿಲೀಟ್ ಮಾಡಿದ ನಂತರ ಫ್ಯಾಮಿಲಿ ಸರ್ವೆ ಮೇನ್ ಪೇಜಲ್ಲಿ ನಿಮಗೆ ನಂಬರ್ ಆಫ್ ಫ್ಯಾಮಿಲಿ ಕೌಂಟ್ ಕೂಡ ಕಡಿಮೆ ಆಗುತ್ತೆ. ಸೊ ಮುಂಚೆ ನಂಬರ್ ಆಫ್ ಫ್ಯಾಮಿಲಿ ಕೌಂಟ್ ನಿಮಗೆ 12 ಶೋ ಆಗ್ತಾ ಇತ್ತಲ್ವಾ. ಸೊ ಡಿಲೀಟ್ ಮಾಡಿದ ನಂತರ ನಂಬರ್ ಆಫ್ ಫ್ಯಾಮಿಲಿ ಕೌಂಟ್ ಏನಾಗಿದೆ ಅಲ್ಲಿ ನಿಮಗೆ 11 ಶೋ ಆಗ್ತಾ ಇದೆ. ಅಂದರೆ ಒಂದು ಫ್ಯಾಮಿಲಿ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಒಂದು ಫ್ಯಾಮಿಲಿ ನೀವು ಈ ಥರ ಡಿಲೀಟ್ ಮಾಡಿದ ನಂತರ ಪುನಃ ನೀವು ಹೊಸದಾಗಿ ಮತ್ತೆ ನೀವು ಫ್ಯಾಮಿಲಿ ಮೆಂಬರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನೋಡಿದ ಎಲ್ಲ ಮೇಲ್ವಿಚಾರಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ, ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ.